ಓಂ ನಮೋ ಭಗವತೆ ವಾಸುದೇವಾಯ. ಶ್ರೀ ಗುರುಚರಿತ್ರೆ, ಶ್ರೀ ದತ್ತಾತ್ರೇಯ ಚರಿತ್ರೆ, ನಿತ್ಯ ಪಾರಾಯಣ ಗ್ರಂಥ, ಅಧ್ಯಾಯ 6. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀಪಾದ ಸ್ವಾಮಿಗಳು ಭಕ್ತರಿಗೆ ಮಾರ್ಗದರ್ಶನ ಮಾಡಲು ತೀರ್ಥಕ್ಷೇತ್ರಗಳನ್ನು ಸಂದರ್ಶಿಸುತ್ತಾ ಅನೇಕರನ್ನು ಅನುಗ್ರಹಿಸುತ್ತಾ ಗೋಕರ್ಣ ಕ್ಷೇತ್ರದಲ್ಲಿ ಕೆಲವು ಕಾಲ ನಿಂತರು. ಗೋಕರ್ಣ ಕ್ಷೇತ್ರವು ಭರತ ಖಂಡದ ಅತ್ಯಂತ ಪುರಾತನ ಕ್ಷೇತ್ರಗಳಲ್ಲೊಂದಾಗಿದೆ. ಅಲ್ಲಿ ಶಿವನು ಆತ್ಮಲಿಂಗನಾಗಿ ಮಹಾಬಲೇಶ್ವರನೆಂಬ ಹೆಸರಿನಿಂದ ಪೂಜಿತನಾಗಿದ್ದಾನೆ. ಈ ಕ್ಷೇತ್ರ ಮಹಿಮೆ ಅಪಾರವಾದದು. ಹಿಂದೆ ಮಹಾಶಿವಭಕ್ತೆಯಾದ ಕೈಕಸಾದೇವಿಯು ತನ್ನ ಮಗನಾದ ರಾವಣನನ್ನು ಶಿವನ ಆತ್ಮಲಿಂಗವನ್ನು ತಾರೆಂದು ಕೋರಿದಳು. ತಾಯಿಯ ಮಾತಿನಂತೆ ರಾವಣನು ಶಿವನನ್ನು ಕುರಿತು ತಪಸ್ಸನ್ನಾಚರಿಸಿ ಮೆಚ್ಚಿಸಿ ಆತ್ಮಲಿಂಗವನ್ನು ತಂದನು. ಕೈಲಾಸದಿಂದ ಆತ್ಮಲಿಂಗವನ್ನು ತೆಗೆದುಕೊಂಡು ಲಂಕೆಗೆ ಹೊರಟ ರಾವಣನು ಸಾಯಂ ಸಂಧ್ಯೆಯ ವೇಳೆಗೆ ಗೋಕರ್ಣವನ್ನು ತಲುಪಿದನು. ಇದನ್ನರಿತ ದೇವತೆಗಳು ಗಣಪತಿಯನ್ನು ಬಾಲಕನ ವೇಷದಲ್ಲಿ ಅಲ್ಲಿಗೆ ಕಳುಹಿಸಿದರು. ರಾವಣನು ಸಂಧ್ಯಾಕಾಲವೆಂದರಿತು ಸಂಧ್ಯಾವಂದನೆಯನ್ನು ಮಾಡಲು ಸಮುದ್ರ ತೀರಕ್ಕೆ ಹೊರಡುವ ಮುಂಚೆ ಅಲ್ಲಿದ್ದ ಬಾಲಕನನ್ನು ಕುರಿತು, ಮಗು, ನಾನು ಸೂರ್ಯನಿಗೆ ಆರ್ಘ್ಯ ನೀಡಿ ಬರುವವರೆಗೂ ಈ ಲಿಂಗವನ್ನು ಇಟ್ಟುಕೋ ಎಂದು ಕೊಟ್ಟನು. ಬಾಲಕನು ತಾನು 3 ಸಲ ಕೂಗುವುದರೊಳಗೆ ಬರದಿದ್ದರೆ ನಾನು ಶಿವಲಿಂಗವನ್ನು ಕೆಳಗಿಡುವುದಾಗಿ ಬೆದರಿಸಿದನು. ರಾವಣನು ಬೇಗನೆ ಸಂಧ್ಯಾವಂದನೆ ಮುಗಿಸುವುದರೊಳಗೆ ಗಣಪತಿಯು ಶಿವಲಿಂಗವನ್ನು ಸಮುದ್ರದ ಮರಳಿನ ಮೇಲಿಟ್ಟನು. ಸಂಧ್ಯಾವಂದನೆ ಮುಗಿಸಿ ಸಮುದ್ರ ತೀರಕ್ಕೆ ಬಂದ ರಾವಣನಿಗೆ ತುಂಬ ಕೋಪವೂ ದುಃಖವೂ ಆಯಿತು. ಬಾಲಕನು ಸುತ್ತಮುತ್ತ ಎಲ್ಲಿಯೂ ಕಾಣಿಸಲಿಲ್ಲ. ಶಿವನ ಆತ್ಮಲಿಂಗವು ಭೂಸ್ಪರ್ಶವಾದುದರಿಂದ ಅಲ್ಲಿಯೇ ಸ್ಥಿರವಾಗಿ ಹೋಯಿತು. ಪರಾಕ್ರಮಿಯಾದ ರಾವಣನು ತನ್ನ ಬಲವನ್ನೆಲ್ಲ ಪ್ರಯೋಗಿಸಿ ಶಿವಲಿಂಗವನ್ನು ಮೇಲಕ್ಕೆಬ್ಬಿಸಲು ಪ್ರಯತ್ನ ಮಾಡಿದರೂ ಅದು ಸಾಧ್ಯವಾಗಲಿಲ್ಲ. ರಾವಣನು ಅದನ್ನು ಹಿಡಿದೆಳೆದು ಬಲವಾಗಿ ತಿರುಚಿದ್ದರಿಂದ ಶಿವಲಿಂಗವು ಗೋವಿನ ಕಿವಿಯ ರೂಪ ತಾಳಿತು. ಅಂದಿನಿಂದ ಆ ಕ್ಷೇತ್ರಕ್ಕೆ ಗೋಕರ್ಣವೆಂದೇ ಹೆಸರಾಯಿತು ಎಂಬಲ್ಲಿಗೆ ಶ್ರೀ ಗುರು ಚರಿತ್ರೆಯ 6ನೆಯ ಅಧ್ಯಾಯವು ಸಂಪೂರ್ಣವಾಯಿತು.